ಓಕೆ ಮನಿ ಲೂಟ ಸ್ಟಾರ್ಟಿಂಗಲ್ಲಿ ವಿತ್ಡ್ರಾ ಮಾಡಿ ತೋರಿಸಿ ನೋಡ್ಬೋದು. ನನ್ನ ಹತ್ರ 3200 ಪಾಯಿಂಟ್ಸ್ ಇರುತ್ತೆ. ಅದು ಅಮೌಂಟೆಲ್ಲ ಪಾಯಿಂಟ್ಸು ನಾನು ಆವಾಗಲೇ ಬ್ಯಾಂಕ್ ಅಕೌಂಟ್ ಅನ್ನೋದು ಆ್ಯಡ್ ಮಾಡಿದ್ದೀನಿ. 3200 ಪಾಯಿಂಟ್ಸ್ ಇಲ್ಲಿ ಎಂಟರ್ ಮಾಡಿ ವಿತ್ಡ್ರಾ ನಾವು ಮೇಲೆ ಕ್ಲಿಕ್ ಮಾಡ್ತೀನಿ. ನಂದು ಬ್ಯಾಂಕ್ ಅಕೌಂಟ್ ನಂಬರ್ IFSC ನೇಮ್ ಹಾಕಿ ನಾನು ಸಕ್ಸಸ್ಫುಲ್ಲಾಗಿ ಬೈಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಮಿನಿಮಮ್ ವಿತ್ಡ್ರಾ 3000 ಪಾಯಿಂಟ್ಸ್ ಅಂತ ತೋರಿಸ್ತಾಯಿದೆ. ನಾನು 3000 ಪಾಯಿಂಟ್ಸ್ ಕ್ಲಿಕ್ ಮಾಡಿ ಅಲ್ಲಿ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ತೀನಿ. ಸಕ್ಸಸ್ಫುಲ್ಲಾಗಿ ವಿತ್ಡ್ರಾ ಅನ್ನೋದು ಆಗೋಯಿತು. ಇಲ್ಲಿ ನೋಡ್ಬೋದು ನಾನು ನಿಮಗೆ ವಿತ್ಡ್ರಾ ಆರ್ಡರ್ಸ್ ಐತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಸಕ್ಸಸ್ಫುಲ್ಲಾಗಿ ವಿತ್ಡ್ರಾ ಅನ್ನೋದು ಆಗಿದೆ. ಅದು ವಿತಿನ್ 24 ಅವರ್ಸ್ ಒಳಗಡೆ ಅಮೌಂಟ್ ಅನ್ನೋದು ಬರುತ್ತೆ. ನಾನು ಥರ್ಡ್ ಟೈಮ್ ಇದು ವಿತ್ಡ್ರಾ ನಾನು ಫ್ರಮ್ ಮನಿ ಲೂಟರಿಂಗ್ ಕನ್ನಡ ಗೈಸ್. ನಿಮಗೆ ಸ್ಟಾರ್ಟಿಂಗಲ್ಲೇ ಪೇಮೆಂಟ್ ಪ್ರೂಫ್ ತೋರಿಸಿದ್ದೀನಿ. ಸೊ ನಿಮಗೆ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಪ್ರತಿಯೊಬ್ಬರಿಗೆ ಕ್ಲಾರಿಟಿ ಇರುತ್ತೆ. ಏನಪ್ಪ ಅಂದರೆ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲರಿಗೂ ಅರ್ನಿಂಗ್ ಆಗುತ್ತಂತ. ಸೊ ಇವಾಗ ನೀವೇನಪ್ಪ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರೋ ಲಿಂಕ್ನ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಅನ್ನೋದು ಆಗಬೇಕು. ಸೊ ನೀವು ಜಸ್ಟ್ 24 ಅವರ್ಸ್ ವಾಟ್ಸಪ್ ಅನ್ನೋದು ಲಾಗಿನ್ ಮಾಡಬೇಕು. ಸೊ ವಾಟ್ಸಪ್ ನಿಮ್ಮದು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಪರ್ಸನಲ್ ವಾಟ್ಸಪ್ ಬಿಟ್ಟು ಬೇರೆ ನಂಬರಿಂದ ವಾಟ್ಸಪ್ಪನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಹತ್ರ 2-3 ವಾಟ್ಸಪ್ ಇದ್ದರೆ ನೀವು ಪರ್ಸನಲ್ ಯೂಸ್ ಮಾಡ್ತಿರಲ್ವಾ, ಸೊ ಆ ವಾಟ್ಸಪ್ ಅನ್ನೋದು ನೀವು ಲಾಗಿನ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ನಿಮಗೆ ವಾಟ್ಸಪ್ ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ವಾಟ್ಸಪ್ ಲಾಗಿನ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಯಾವ ರೀತಿ ಅರ್ನಿಂಗ್ ಮಾಡೋದು ನಡೀರಿ ಗೈಸ್ ತಿಳಿಸ್ತೀನಿ. ಗೈಸ್ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲೇನಪ್ಪ ಮಾಡಬೇಕು ಅಂದರೆ ಮೊಬೈಲ್ ನಂಬರ್ ಹಾಕಿ ಅಲ್ಲಿ ಮೊಬೈಲ್ ನಂಬರ್ ಹಾಕಿ ಕೆಳಗಡೆ ಮತ್ತೆ ಇನ್ನೊಂದು ಆಪ್ಷನ್ ನೋಡ್ಕೋಬೋದು. ಮೊಬೈಲ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿ ಮೇಲೆ ಯಾವ ರೀತಿ ಪಾಸ್ವರ್ಡ್ ಹಾಕಿದ್ದೀರೋ ಅದು ಹಾಕಿ ಮತ್ತು ನಾನು ಕೊಟ್ಟಿರೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ರೆಫರ್ ಕೋಡ್ ಹಾಕಿ. ಸೊ ರೆಫರ್ ಕೋಡ್ ಹಾಕಿದ್ರೆ ನಿಮಗೆ 50 ಇಲ್ಲ ಗೈಸ್ 100 ಪಾಯಿಂಟ್ಸ್ ಅನ್ನೋದು ಬರುತ್ತೆ. ನಿಮಗೆ ಎಷ್ಟು ಪಾಯಿಂಟ್ ಎಷ್ಟು ರುಪೀಸ್ ಎಲ್ಲ ನಾನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರಿಜಿಸ್ಟರ್ ಮೇಲೆ ನಾವು ಮೇಲೆ ಕ್ಲಿಕ್ ಮಾಡಿ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಗೈಸ್ ಇಲ್ಲಿ ನೋಡ್ಬೋದು ನನ್ನ ಹತ್ರ 18 ರೂಪೀಸ್ ಬ್ಯಾಲೆನ್ಸ್ ಐತೆ. ಸರ್ ನಾನು ಆವಾಗಲೇ ಇದರಲ್ಲಿ ಲಾಗಿನ್ ಮಾಡಿ ಅರ್ನಿಂಗ್ ಮಾಡಿ ತೋರಿಸಿದ್ದೀನಿ. ನಿಮಗೆ ಸ್ಟಾರ್ಟಿಂಗಲ್ಲೇ ವಿತ್ಡ್ರಾ ಕೂಡ ಮಾಡಿ ಪ್ರೂಫ್ ಅನ್ನೋದು ತೋರಿಸಿದ್ದೀನಿ. ಸೊ ನನ್ನ ಹತ್ರ ಬ್ಯಾಲೆನ್ಸ್ 18 ರೂಪೀಸ್ ಐತೆ. ನಿಮಗೆ ಬೋನಸ್ ಬ್ಯಾಲೆನ್ಸ್ 250 ಅನ್ನೋದು ಬರುತ್ತೆ. 250 ಪಾಯಿಂಟ್ಸು 100 ಇಲ್ಲ ಅಂದರೆ 250 ಪಾಯಿಂಟ್ಸ್ ಅನ್ನೋದು ಸಿಗುತ್ತೆ. ಸೊ ನೀವು ನನ್ನ ರೆಫರ್ ಕೋಡ್ ಯೂಸ್ ಮಾಡಿ ಲಾಗಿನ್ ಮಾಡಿದರೆ ಇವಾಗ ಇದರಲ್ಲಿ ಮೇಯ್ನ್ ಯಾವ ರೀತಿ ಅರ್ನಿಂಗ್ ಅಂದರೆ ಒಂದೇ ರೀತಿ ಅರ್ನಿಂಗ್ ಆಗೋದು. ಜಸ್ಟ್ ವಾಟ್ಸಪ್ ಅನ್ನೋದು ಲಾಗಿನ್ ಮಾಡಬೇಕು. ಇನ್ನು ರೆಫರ್ ಮಾಡಿ ಅರ್ನಿಂಗ್ ಮಾಡೋಕ್ಕೆ ಕೂಡ ಆಗೋದಿಲ್ಲ. ಸೊ ನೀವೇನಪ್ಪ ಮಾಡಬೇಕು ಅಂದರೆ ಇಲ್ಲಿ ಪ್ರಮೋಷನ್ ಸೆಕೆಂಡ್ ಆಪ್ಷನ್ ಐತಲ್ಲ, ಪ್ರಮೋಷನ್ ಇಲ್ಲಿಂದ ನೀವು ನಿಮ್ಮ ಫ್ರೆಂಡ್ಗೆ ಇನ್ವೈಟ್ ಮಾಡಿ ನೀವು ಅರ್ನಿಂಗ್ ಅನ್ನೋದು ಮಾಡ್ಕೋಬೋದು. ಇಲ್ಲಿ ನೋಡ್ಕೋಬೋದು ಟಿಪ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ರೀತಿ ಎಲ್ಲ ಈ ಇನ್ಸ್ಟ್ರಕ್ಷನ್ ಐತಲ್ವ ಇವೆಲ್ಲ ಓದ್ಕೊಂಡು ಯಾವ ರೀತಿ ಅರ್ನಿಂಗ್ ಆಗುತ್ತೆ ರೆಫರ್ ಮಾಡಿ ಎಷ್ಟೋ ಪರ್ಸೆಂಟೇಜ್ ಕೊಡ್ತಿದ್ದಾರೆ ನೋಡ್ಕೋದು. 5%, 3%, 10% ರಿಬೋರ್ಟ್ ಬರುತ್ತಂತೆ. ಸೊ ನೀವು ರೆಫರಿಂದ ಜಾಸ್ತಿ ಅರ್ನಿಂಗ್ ಮಾಡೋಕ್ಕಾಗೋದಿಲ್ಲ. ವಾಟ್ಸಪ್ ಲಾಗಿನ್ ಮಾಡಿ ಜಾಸ್ತಿ ಅರ್ನಿಂಗ್ ಅನ್ನೋದು ಮಾಡ್ಕೋದು. ನೆಕ್ಸ್ಟ್ ಥರ್ಡ್ ಆಪ್ಷನ್ ಟ್ಯುಟೋರಿಯಲ್ ಐತಲ್ವ, ಇಲ್ಲಿ ನೀವು ಯಾವ ರೀತಿ ವಾಟ್ಸಪ್ ಲಾಗಿನ್ ಮಾಡಬೇಕು ಅಂತ ಇಲ್ಲಿ ತೋರಿಸುತ್ತೆ. ಸೊ ಅದು ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ನೆಕ್ಸ್ಟ್ ಏನಪ್ಪ ಮಾಡಬೇಕಂದ್ರೆ ನಿಮ್ಗೆ ಬೇಕಂದರೆ ಈ ವಿಡಿಯೋ ಕೂಡ ನೋಡಿ ನೀವು ವಾಟ್ಸಪ್ ಅನ್ನೋದು ಲಾಗಿನ್ ಮಾಡ್ಕೋದು. ಮತ್ತು ಫೈನಲ್ ಆಪ್ಷನ್ ಅಕೌಂಟ್ ಐತಲ್ಲ, ಅಕೌಂಟಲ್ಲಿ ನಿಮ್ಮ ಬ್ಯಾಲೆನ್ಸು ನಿಮ್ಮದು ಅಕೌಂಟ್ ವಿತ್ಡ್ರಾ ಅಂದರೆ ನಿಮ್ಮ ಅಕೌಂಟ್ ವಿತ್ಡ್ರಾ ಎಲ್ಲ ಇದರಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಕಸ್ಟಮರ್ ಸರ್ವಿಸ್ ಕೂಡ ಮಾಡ್ಬೋದು, ಅಕೌಂಟ್ ವಿತ್ಡ್ರಾ ಮತ್ತು ನಿಮ್ಮದು ಅರ್ನಿಂಗ್ ಡೀಟೇಲ್ಸು ವಿತ್ಡ್ರಾ ನಿಮ್ಮದು ವಿತ್ಡ್ರಾ ಹಿಸ್ಟ್ರಿ ನಿಮ್ಮ ಪಾಸ್ವರ್ಡ್ ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡ್ಬೋದು. ಲಾಗೌಟ್ ಮಾಡಬೇಕಿದ್ರೆ ಲಾಗೌಟ್ ಕೂಡ ಮಾಡ್ಕೋಬೋದು. ಸೊ ಇವಾಗ ಮೇನ್ ಹೋಮ್ ಪೇಜಲ್ಲಿ ಹೋಗ್ತೀನಿ. ಇಲ್ಲಿ ಯಾವ ರೀತಿ ಅರ್ನಿಂಗ್ ಮಾಡ್ಕೋಬೇಕಂದ್ರೆ ಸ್ಟಾರ್ಟ್ ಆಯ್ತಲ್ಲ, ಜಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಏನಪ್ಪ ಮಾಡಬೇಕು ಅಂದರೆ ನೋಡ್ಬೋದು ನಾನು ಆವಾಗಲೇ ಅರ್ನಿಂಗ್ ಅನ್ನೋದು ಮಾಡಿದ್ದೀನಿ. ಸೊ ಈ ವಾಟ್ಸಪ್ ಅನ್ನೋದು ನಾನು ಆವಾಗಲೇ ಏನಪ್ಪ ಅಂದರೆ ಲಾಗಿನ್ ಮಾಡಿದ್ದೀನಿ. ಸೊ ಆಫ್ಲೈನ್ ಕೂಡ ಆಗೈತೆ. ಆಫ್ಲೈನ್ ಅಂದರೆ ಈ ವಾಟ್ಸಪ್ ಅಕೌಂಟ್ ಎಲ್ಲ ಬ್ಲಾಕ್ ಆಗೈತೆ. ಬ್ಲಾಕ್ ಆದರೆ ಇಲ್ಲಿ ಆಫ್ಲೈನ್ ಅಂತ ಬರುತ್ತೆ. ಮತ್ತು ನಮ್ಮ ಒಂದು ಸತಿ ಬ್ಲಾಕ್ ಆದರೆ ಮುಗೀತು. ಆ ವಾಟ್ಸಪ್ ಅಕೌಂಟ್ ನೀವು ಮತ್ತೆ ಲಾಗಿನ್ ಮಾಡೋಕ್ಕೆ ಆಗೋದಿಲ್ಲ. ಬೇರೆ ನಂಬರಿಂದ ನೀವು ವಾಟ್ಸಪ್ಪನ್ನು ಲಾಗಿನ್ ಮಾಡಬೇಕು. ಸೊ ಇಲ್ಲೇನಪ್ಪ ಮಾಡಬೇಕಂದ್ರೆ ಇಲ್ಲಿ ಐತೆ ನೋಡ್ಬೋದು. ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು. ಗೆಟ್ ಕೋಡ್ ಐತಲ್ಲ, ಗೆಟ್ ಕೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಮೊಬೈಲ್ ನಂಬರ್ ಫಾರ್ ಎಕ್ಸಾಂಪಲ್ ಹಾಕ್ತೀನಿ ನೋಡಿರಿ ಗೈಸ್. ಇಲ್ಲಿ ನೋಡ್ಬೋದು ನಾನು ಒಂದು ನಂಬರ್ ಹಾಕಿಬಿಟ್ಟು ಇಲ್ಲಿ ನೋಡ್ಬೋದು ಈ ಎಷ್ಟು 8 ಡಿಜಿಟ್ ಒಂದು ಪಿನ್ ಬಂದೈತಲ್ವ, 8 ಡಿಜಿಟ್ ಪಿನ್ ಐತಲ್ವ. ಈ 8 ಡಿಜಿಟ್ ಪಿನ್ ಏನಪ್ಪ ಮಾಡಬೇಕು ಅಂದರೆ ನೀವು ವಾಟ್ಸಪ್ ಅನ್ನೋದು ಓಪನ್ ಮಾಡಬೇಕು. ವಾಟ್ಸಪ್ ಓಪನ್ ಮಾಡಿ ತೋರಿಸ್ತೀನಿ ನೋಡ್ಬೋದು. ಅಲ್ಲಿ ಮೇಲೆ 3 ಡಾಟ್ ಕಾಣಿಸುತ್ತೆ. ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಡಿವೈಸ್ ಐತಲ್ಲ, ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡ್ತಾರೆ. ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಈ ಲಿಂಕ್ ಡಿವೈಸ್ ಐತಲ್ಲ, ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಬೇಕು. ಯೂಸ್ ಮೊಬೈಲ್ ಡಾಟಾ ಅಂತ ಬರುತ್ತೆ. ಯೂಸ್ ಮೊಬೈಲ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು. ಜಸ್ಟು ನಿಮಗೆ ಈ ಥರ ಸ್ಕ್ಯಾನರ್ ಬರುತ್ತೆ. ಇಲ್ಲಿ ಓಕೆ ಐತಲ್ಲ, ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇಲ್ಲೇನಪ್ಪ ಮತ್ತೆ ಕಂಟಿನ್ಯೂ ಬರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅಲೋ ಅಂತ ಬರುತ್ತೆ. ಅಲೋ ಮೇಲೆ ಕ್ಲಿಕ್ ಮಾಡಿರಿ. ಅದಾದ ತಕ್ಷಣ ನಿಮಗೆ ಯಾವ ರೀತಿ ಇಂಟರ್ಫೇಷನ್ ಸಿಗುತ್ತೆ ನಾನು ತಿಳಿಸ್ತೀನಿ ನೋಡ್ಬೋದು. ಇಲ್ಲಿ ಲಾಗಿನ್ ವಿತ್ ಫೋನ್ ನಂಬರ್ ಇನ್ಸ್ಟೆಡ್ ಅಂತ ಏನೋ ಆಯ್ತಲ್ವ, ಜಸ್ಟ್ ಅದ ಮೇಲೆ ಕ್ಲಿಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಕ್ಲಿಕ್ ಮಾಡ್ತೀನಿ ನೋಡ್ಬೋದು. ಅಲ್ಲಿ ಡಿಜಿಟ್ ಬಂತಲ್ವಾ, ನೀವು ಯಾವ ಮೊಬೈಲ್ ನಂಬರ್ ಹಾಕಿರ್ತೀರೋ ಆ ಮೊಬೈಲ್ ವಾಟ್ಸಪ್ ಅನ್ನೋದು ಲಾಗಿನ್ ಆಗಿರಬೇಕು. ಬೇರೆ ನಂಬರಿಂದ ನೀವು ಮಾಡೋಕ್ಕಾಗೋದಿಲ್ಲ. ಇಲ್ಲೇನಪ್ಪ ಮಾಡಬೇಕು ಅಂದರೆ ಆ 8 ಡಿಜಿಟ್ ಕೋಡು ಇಲ್ಲಿ ನೀವು ಎಂಟರ್ ಮಾಡಿಬಿಟ್ಟು ಅದೇ ಆಟೋಮೆಟಿಕ್ಕಾಗಿ ಲಾಗಿನ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಬರುತ್ತೆ. ನಿಮ್ಮ ಸ್ಟಾರ್ಟಿಂಗಲ್ಲೇ ಪೇಮೆಂಟ್ ಪ್ರೂಫ್ ತೋರಿಸಿದ್ದೀನಿ. ಸೊ ಲಾಗಿನ್ ಕೂಡ ಮಾಡಿ ನಾನು ತೋರಿಸಿದ್ದೀನಿ. ನಿಮಗೆ ಲಾಗಿನಲ್ಲಿ ಸಕ್ಸಸ್ಫುಲ್ಲಾಗಿ ಆನ್ಲೈನ್ ಅಂತ ತೋರಿಸುತ್ತೆ. ಆವಾಗ ನಿಮಗೆ ಅರ್ನಿಂಗ್ ಆಟೋಮೆಟಿಕ್ಕಾಗಿ ಅದೇ ರೀತಿ ಅರ್ನಿಂಗ್ ಅನ್ನೋ ಆಗ್ತಿರುತ್ತೆ, ಆಟೋಮೆಟಿಕ್ಕಾಗಿ ಆಗ್ತಿರುತ್ತೆ. ಸೊ ನೀವು ವಿತಿನ್ 24 ಅವರ್ಸ್ ಒಳಗಡೆ ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಮೌಂಟನ್ನು ತೋರಿಸುತ್ತೆ. ನೀವು ನಿಮ್ಮ ವಾಟ್ಸಪ್ ಅಕೌಂಟ್ ಏನಾದರೂ ಬ್ಲಾಕ್ ಆಗಿಲ್ಲ ಅಂದರೆ ನೀವು ಬೇಕಂದರೆ ಅದನ್ನು 10 ಡೇಸ್, 1 ಮಂತ್, 2 ಮಂತ್, 1 ಇಯರ್ವರೆಗೂ ಅದೇ ರೀತಿ ನೀವು ಅದನ್ನು ಇಟ್ಕೋಬೋದು.
ಆಫ್ ಅಂದರೆ ಲಾಗಿನಲ್ಲೇ ಇಟ್ಕೋಬಹುದು. ಸೊ ನಿಮಗೆ ಅನ್ಲಿಮಿಟೆಡ್ ಅರ್ನಿಂಗ್ ಅನ್ನೋದು ಆಗ್ತಿರುತ್ತೆ, ಅದು ಆಟೋಮೆಟಿಕ್ಕಾಗಿ ಆಗ್ತಿರುತ್ತೆ. ಸೊ ನಿಮಗೆ ಆ ಅಮೌಂಟು ಪಾಯಿಂಟ್ಸಲ್ಲಿ ನಾನು ತೋರಿಸಿದೆ ಅಲ್ವಾ ಬ್ಯಾಲೆನ್ಸು, ಆ ಬ್ಯಾಲೆನ್ಸಲ್ಲಿ ಪಾಯಿಂಟ್ಸ್ ಅನ್ನೋದು ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಿಮಗೆ ಸ್ಟಾರ್ಟಿಂಗಲ್ಲೇ ಪೇಮೆಂಟ್ ಪ್ರೂಫ್ ತೋರಿಸಿ ನೋಡ್ಕೋದು ಬ್ಯಾಲೆನ್ಸ್ 810 ರುಪೀಸ್. ಸೊ ನೀವು 1000 ಪಾಯಿಂಟ್ಸ್ ಈಕ್ವಲ್ಸ್ 100 ರುಪೀಸ್, 810 ಪಾಯಿಂಟ್ಸ್ ಈಕ್ವಲ್ಸ್ 81 ರುಪೀಸ್ ಸಮಥಿಂಗ್ ಆಗುತ್ತೆ. ಸೊ ನಿಮಗೆ ಸ್ಟಾರ್ಟಿಂಗಲ್ಲೇ ವಿತ್ಡ್ರಾ ಮಾಡಿ ತೋರಿಸ್ತಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಇದು ಗೈಸ್ ಇದೇ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.